ಇನ್ನು ಗಲಾಟೆ ನಿಯಂತ್ರಿಸೋದಕ್ಕೆ ಪೊಲೀಸರು ಅಸಹಾಯಕರಾದ್ರ. ಗಲಾಟೆಯಲ್ಲಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಎಸ್ಪಿ ಉಮಾ ಪ್ರಶಾಂತ್ ಮಾತಿಗೂ ಕೂಡ ಅಲ್ಲಿ ಗಲಭೆಕೋರರು ಡೋಂಟ್ ಕೇರ್ ಅಂದಿದ್ದಾರೆ. ಹೋಟೆಲ್ ಬೋರ್ಡ್ ಅನ್ನು ಹಿಡಿದು ಸದ್ಯ ಪೊಲೀಸರು ಜೀವ ರಕ್ಷಿಸಿಕೊಂಡಿದ್ದಾರೆ. ಕಲ್ಲು ತೂರಾಟ ನಡೀತಾ ಇತ್ತಲ್ಲ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸರಿಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎರಡು ಗುಂಪುಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ವಿಫಲರಾದ್ರ. ಈ ಹಿಂದಿನ ಘಟನೆಗಳನ್ನಾದರೂ ನೋಡಿ ಹೆಚ್ಚಿಗೆ ಮುತುವರ್ಜಿ ಕಾಳಜಿ ವಹಿಸಿದ್ದಿದ್ರೆ, ಭದ್ರತೆಯನ್ನು ನಿಯೋಜಿಸಿಕೊಂಡಿದ್ದಿದ್ರೆ ಬಹುಶಃ ಇದನ್ನು ತಡಿಬಹುದಿತ್ತ. ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯ ಅದು. ಹಾಗಾಗಿಯೂ ಕೂಡ ಎರಡು ಗುಂಪುಗಳನ್ನು ಇಲ್ಲಿ ನಿಯಂತ್ರಿಸೋದಕ್ಕೇ ಆಗಿಲ್ಲ ಪೊಲೀಸರಿಗೆ. ಪೊಲೀಸ್ ಸಿಬ್ಬಂದಿ ಇದ್ರು, ಅಲ್ಲಿ ಪರಿಸ್ಥಿತಿ ಆ ರೀತಿ ಕೈ ತಪ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿದ್ರು. ಬಟ್ ಎರಡು ಗುಂಪುಗಳು ಈ ರೀತಿ ತಾಳ್ಮೆ ಕಳೆದುಕೊಂಡು ಗಲಭೆಗೆ ಮುಂದಾದಾಗ ಪೊಲೀಸರು ಏನು ಮಾಡೋದಕ್ಕಾಗಿಲ್ಲ, ಅಸಹಾಯಕರಾಗ್ಬಿಟ್ಟಿದ್ದಾರೆ. ನೋಡಿ, ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಪೊಲೀಸರೇ ಅವರನ್ನು ಅವ್ರು ರಕ್ಷಿಸಿಕೊಳ್ಳೋದೇ ಕಷ್ಟ ಆಗೋಗಿದೆ. ಅವರೇ ಒಂದು ಬೋರ್ಡ್ ಹಿಡ್ಕೊಂಡು ಹೋಗ್ತಾ ಇರೋದನ್ನು ನೀವು ಈ ದೃಶ್ಯದಲ್ಲಿ ನೋಡಬಹುದು. ಹೋಟೆಲ್ನ ಬೋರ್ಡು ಅದು, ಅಂದರೆ ಕಲ್ಲುಗಳು ಬೀಳ್ತಾ ಇದೆಯಲ್ಲ, ಆ ಪರಿಯಾದ ತಮ್ಮ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಹೋಟೆಲ್ದು ಬೋರ್ಡ್ ಒಂದನ್ನು ಕಳಚಿಕೊಂಡು ಅದನ್ನೇ ರಕ್ಷಣೆ ರೂಪದಲ್ಲಿ ಅಡ್ಡ ಹಿಡ್ಕೊಂಡು ಕಲ್ಲೇಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸರು ಹೋಗ್ತಿದ್ದಾರೆ. ಇನ್ನು ಅಲ್ಲಿ ಜನಸಾಮಾನ್ಯರನ್ನು ರಕ್ಷಿಸೋರು ಯಾರು? ಪೆಟ್ರೋಲ್ ಬಾಂಬ್ ಹಾಕಿ ಬೆಂಕಿ ಹಚ್ಚದೇದಾಗೆ ತಡೆದವ್ರು ಯಾರು? ಕಲ್ಲು ತೂರಾಟ ಮಾಡಬೇಡಿ ಅಂತ ಅವರನ್ನೆಲ್ಲ ಹತ್ತಿಕ್ಕವ್ರು ಯಾರು? ಪೊಲೀಸರ ಪರಿಸ್ಥಿತಿನೇ ಹಿಂಗಾಗುತ್ತೆ. ಇಲ್ಲೆಷ್ಟೇ ಅಲ್ಲ, ನಾಗಮಂಗಲದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಪೊಲೀಸರು ಅಲ್ಲೇ ಓಡಾಡ್ತಾ ಇದ್ರು. ಕಣ್ಣೆದುರಿಗೆ ಅಲ್ಲಿ ಗಲಭೆಕೋರರು ಬಟ್ಟೆ ಅಂಗಡಿ ಒಂದಕ್ಕೆ ಬೆಂಕಿ ಹಚ್ತಾ ಇದ್ರು. ಪೆಟ್ರೋಲ್ ಸುರಿಯೋದಕ್ಕೊಬ್ಬ, ಕಡ್ಡಿ ಗೀರೋದಕ್ಕೊಬ್ಬ, ಆಮೇಲೆ ಮತ್ತೆ ಅದಕ್ಕೆ ಪೆಟ್ರೋಲ್ ಹಾಕೋದಕ್ಕೆ ಮತ್ತೊಬ್ಬ. ಈ ಥರ ಅಲ್ಲಿದ್ದವ್ರು ಹೇಳ್ತಾ ಇದ್ರು, ಸರ್ ಹೋಗಿ ತಡೀರಿ ಅಂದರೆ ಪೊಲೀಸರು ನಮಗೆ ಆರ್ಡರ್ ಇಲ್ಲ, ಆರ್ಡರ್ ಬರಬೇಕು ಅನ್ನೋದು, ಅಥವಾ ಅಸಹಾಯಕರಾಗಿ ನಿಂತಿರೋದು. ಇದು ಪೊಲೀಸರ ಪರಿಸ್ಥಿತಿನ ರಾಜ್ಯದಲ್ಲಿ ಆಗಿದ್ರೆ. ಗಲಭೆ ಆದ್ಮೇಲೆ ಗಲಭೆಗಳಾಗ್ತಾ ಇದೆ. ನಾಗಮಂಗಲದಲ್ಲಾಯ್ತು, ಅದಾದ್ಮೇಲೆ ಅಲ್ಲಿ ಇಲ್ಲಿ ಫ್ರೀ ಪ್ಯಾಲೆಸ್ಟೈನ್ ಧ್ವಜಗಳು ಬೇರೆ ಹಾರಾಡಿಸಿದ್ರು. ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಮತ್ತೆ ಗಣೇಶ ವಿಸರ್ಜನೆಯ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ. ಸ್ಥಳದಲ್ಲಿ ಪೊಲೀಸರು ಇದ್ರೂ ಕೂಡ ಅದನ್ನ ಕಿಂಚಿತ್ತೂ ನಿಯಂತ್ರಿಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಮಹದೇವ್, ಮತ್ತೆ ದಾವಣಗೆರೆಯಲ್ಲಿ ಈ ರೀತಿ ಘಟನೆ ಆಗಬಹುದು ಅನ್ನೋದನ್ನ ಯಾರು ನಿರೀಕ್ಷಿಸಿರ್ಲಿಲ್ಲ. ಏನ್ ಕಾರಣ ಆಯ್ತು ಘಟನೆಗೆ? ರಾತ್ರಿ ಇಡೀ ಏನ್ ನಡೆದಿದೆ ದಾವಣಗೆರೆಯಲ್ಲಿ? ನಿಜ ಯಾಕಂದರೆ ದಾವಣಗೆರೆ ಯಾವಾಗಲೂ ಶಾಂತಿಯುತವಾಗಿತ್ತು. ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಸಾಕಷ್ಟು ಜನರು ಇಲ್ಲಿ ಬಂದು ಹೋಗ್ತಾಯಿದ್ರು, ವ್ಯಾಪಾರ ವಹಿವಾಟವನ್ನು ಮಾಡಿಕೊಂಡು ಹೋಗ್ತಾಯಿದ್ರು. 1992ರಲ್ಲಿ ಒಂದು ಈ ಘಟನೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು. ಆದ ನಂತರ ಯಾವುದೇ ರೀತಿಯಾದಂಥ ಕೋಮು ಸೌಹಾರ್ದ ಕೆಡಿಸುವಂಥ ಘಟನೆಗಳು ಇಲ್ಲಿ ಆಗಿರಲಿಲ್ಲ, ಎಲ್ಲ ಸಹಜ ಸ್ಥಿತಿಯಲ್ಲಿ ಇತ್ತು. ಆದರೆ ನಿನ್ನೆ ಗಣೇಶ ಮೆರವಣಿಗೆ ಹೋಗ್ತಿರುವಂಥ ವೇಳೆಯಲ್ಲಿ ಕೆಲವೊಂದಿಷ್ಟು ಅನ್ಯ ಕೋಮಿನ ಯುವಕರು ಏಕಾಏಕಿ ಬೇರೆ ಕೋಮಿನ ಯುವಕರ ಮೇಲೆ ಒಂದು ಕಲ್ಲನ್ನು ತೂರಾಟವನ್ನು ಮಾಡ್ತಾ ಇದ್ರು. ಈ ಕಲ್ಲು ತೂರಾಟ ತೀರಾ ವಿಕೋಪಕ್ಕೆ ಹೋಗಿತ್ತು. ಇದಕ್ಕೆ ಕಾರಣ ಏನಂತಂದರೆ ಕೆಲವೊಂದಿಷ್ಟು ಇದಕ್ಕೆ ಮೋಟಿವ್ ಕೆಲವೊಂದಿಷ್ಟು ವಿಚಾರಗಳಿದೆ. ಅಂದರೆ ಹಿಂದೂ ಜಾಗರಣ ವೇದಿಕೆ ಮುಖ್ಯಸ್ಥರಾದಂಥ ಸತೀಶ್ ಪೂಜಾರಿ ಅವರು ಒಂದು ಏನು ಗಣೇಶ ಮೆರವಣಿಗೆಯಲ್ಲಿ ಏನು ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಗಲಾಟೆ ವಿಚಾರವನ್ನು ವಿರೋಧಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಮತ್ತು ಅವರ ಈದ್ ಮೆರವಣಿಗೆಯಲ್ಲಿ ಕೆಲವೊಂದಿಷ್ಟು ಜೆಂಡಾಗಳನ್ನು ಕಟ್ಟುವಂಥ ಕೆಲಸವನ್ನು ಬೇರೆ ಕೋಮಿನ ಯುವಕರು ಮಾಡಿದರು. ಅಂಥ ಸಮಯದಲ್ಲಿ ಅಲ್ಲಿ ಭಗವಧ್ವಜವನ್ನು ಕಟ್ಟುವಂಥ ಕೆಲಸವನ್ನು ಹಿಂದೂ ಯುವಕರು ಮಾಡಿದರು. ಈ ವಿಚಾರಕ್ಕೆ ಗಲಾಟೆ ಆಗಿತ್ತು. ನಾವು ನಮ್ಮ ಜಾಗದಲ್ಲಿ ನಾವು ಧ್ವಜವನ್ನು ಕಟ್ತೀವಿ, ಅದಕ್ಕೆ ಯಾಕೆ ನೀವು ವಿರೋಧವನ್ನು ಮಾಡ್ತೀರಿ, ಅವ್ರನ್ನೇಕೆ ಬಂಧಿಸ್ತೀರಿ, ನಮ್ಮನ್ನೇಕೆ ಬಂಧಿಸ್ತೀರಿ, ಅವ್ರನ್ನೇಕೆ ಬಂಧಿಸಲ್ಲ ಅಂತೇಳಿ ಈ ರೀತಿಯಾದಂಥ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಒಂದು ಅಂದರೆ ಈ ಮುಸ್ಲಿಂ ಕೋಮಿನ ಕಡೆಯಿಂದ ಒಂದು ಹೇಳಿಕೆ ಬಂತು, ನಿನಗೆ ತಾಕತ್ತಿದ್ರೆ ಬೇತೂರು ರಸ್ತೆಗೆ ಬಂದು ನೀನು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡು ಅಂತಂದಾಗ ಕೆಲವೊಂದಿಷ್ಟು ಹಿಂದೂ ಯುವಕರು ಮತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದಂಥ ಸತೀಶ್ ಪೂಜಾರಿ ಅವರು ಆ ಘಟನಾ ಸ್ಥಳಕ್ಕೆ ಬರ್ತಾರೆ. ಅಂದರೆ ಅವರು ಹಾಕಿದಂಥ ಸವಾಲಿ ರೀತಿ ಪಂಥಾಹ್ವಾನವನ್ನು ಮಾಡಿ ನಾನು ಬಂದಿದ್ದೇನೆ ಅಂತ ಹೇಳಿ ಒಂದು ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು. ಆ ಗಣೇಶಿಗೂ ಕೂಡ ಒಂದು ಹಾರವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಬೇರೆ ಕೋಮಿನ ಯುವಕರು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸ್ತಾರೆ. ಈ ಏನು ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು ವೆಂಕೋಪ್ ಕಾಲನಿಂದ, ಅಂದರೆ ಬೇತೂರು ಗಣೇಶ ಏನು ಹೋಗ್ತಾ ಇತ್ತು, ಆ ಗಣೇಶಗೆ ಹಾರವನ್ನು ಹಾಕಿ ಹೋಗ್ತಾರೆ. ಈ ಮೆರವಣಿಗೆಯಲ್ಲಿ ಸತೀಶ್ ಪೂಜಾರಿ ಅವರು ಇದ್ದಾರೆ ಅಂಥೇಳಿ ಆ ರೀತಿಯಂಥ ಮೋಟಿವ್ ಆಗಿ ಬೇರೆ ಕೋಮಿನ ಯುವಕರು ಆ ಗಣೇಶನ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ. ಇದು ಪ್ರತಿಯಾಗಿ ಕೂಡ ಸಾಕಷ್ಟು ಪ್ರಚೋದನೆಗೆ ಕಾರಣ ಆಗುತ್ತೆ. ಅಲ್ಲಿ ಮತ್ತೆ ಅಂದರೆ ಅವರು ಕೂಡ ಒಂದು ಕಲ್ಲು ತೂರಾಟವನ್ನು ಮಾಡ್ತಾರೆ. ಇದು ಸಾಕಷ್ಟು ಗಲಾಟೆ ಆಗುತ್ತೆ. ರಾತ್ರಿ ಕೂಡ ಪೊಲೀಸರು ಗಲಾಟೆ ನಿಯಂತ್ರಣ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸಿಬ್ಬಂದಿ ಕೊರತೆಯಿಂದ ಆ ರೀತಿಯಾದಂಥ ಗಲಾಟೆ ಹತೋಟಿಗೆ ಬರೋದಿಲ್ಲ. ಹೀಗಾಗಿ ಸಾಕಷ್ಟು ಕಡೆ ಅದು ವ್ಯಾಪಿಸ್ತಾ ಹೋಗುತ್ತೆ. ಹಾಸವಾಯಿ ಸರ್ಕಲ್, ಅಶೋಕ ರೋಡ್ ಮತ್ತು ಆನೆಕೊಂಡ, ಮಟ್ಟಿಕಲ್ಲು ಈ ರೀತಿಯಾದಂಥ ಬೇರೆ ಬೇರೆ ಕಡೆ ಅದು ಗಲಾಟೆ ಮತ್ತಷ್ಟು ಸಾಕಷ್ಟು ವಿಕೋಪಕ್ಕೆ ಹೋಗುತ್ತೆ. ಇಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ಸಿಕ್ಕ ವಾಹನ ಜಖಂ ಮಾಡುವಂಥ ಕೆಲಸವನ್ನು ಬೇರೆ ಕೋಮಿನ ಯುವಕರು ಮಾಡ್ತಾರೆ. ಅದನ್ನು ಯಾಕಷ್ಟು ಅವ್ರನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಆಗಿಲ್ಲ. ಆದರೆ ರಾತ್ರಿ ಕೂಡ
ಕೆಲವೊಂದಿಷ್ಟು ಮನೆಗಳ ಮೇಲೆ ನಿರಂತರ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಬಂಧಿಸುವಂಥ ಅಂದರೆ ಕಲ್ಲು ತೂರಾಟ ಮಾಡೋರನ್ನ ಬಿಟ್ಟು ನಮ್ಮನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ದಯವಿಟ್ಟು ನಮ್ಮ ಯುವಕರನ್ನ ಬಿಟ್ಬಿಡಿ ಅಂತ ಹೇಳಿ ಕೆಲವೊಂದಿಷ್ಟು ಪೋಷಕರು ಕೂಡ ಅಳಲನ್ನ ತೋಡ್ಕೊಳ್ತಾ ಇರುವಂಥದ್ದು ವಿಜಯ್. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ, ಸಹಜ ಸ್ಥಿತಿಯಲ್ಲಿದೆ. ಇನ್ನು ಯಾವ ರೀತಿಯಾದಂಥ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಇದು, ಯಾವಾಗ ರೀತಿ ಏನಾಗುತ್ತೆ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ವಿಜಯ್. ಓಕೆ, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.